ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಬೆಂಬಲಿಗ 21 ಜನ ಶಾಸಕರನ್ನ ವಿದೇಶಕ್ಕೆ ಕಳುಹಿಸಿದ್ದಾರೆ. ಇದಕ್ಕೆ ಪ್ರಬಲವಾದಂತಹ ಪ್ರತ್ಯಾಸ್ತ್ರವನ್ನ ಬೀಸೋದಕ್ಕೆ ಡಿಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಅದು ಸಿಎಂ ಸಿದ್ದರಾಮಯ್ಯ ಅವರನ್ನ ಮತ್ತಷ್ಟು ಫುಲ್ ಟೆನ್ಷನ್ ಮಾಡಿಕೊಳ್ಳುವಂತೆ ಮಾಡಿದೆ. ಹಾಗಾದ್ರೆ ಡಿಕೆ ತಂತ್ರವಾದ್ರೂ ಏನು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಸಿಎಂ ಸೀಟಿನ ಕದನ ದಿನದಿಂದ ದಿನಕ್ಕೆ ಕಾವೇರ್ತಾ ಹೋಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ನಾನಾ ನೀನಾ ಅಂತ ಪ್ರತಿಷ್ಠೆಗಿಳಿದಿದ್ದಾರೆ. ಸಿದ್ದರಾಮಯ್ಯ ನಾನೇ ಫುಲ್ ಟೈಮ್ ಸಿಎಂ ಅಂತ ಹೇಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಈ ಬಾರಿಯೇ ನಾನು ಬಜೆಟ್ ನ ಮಂಡನೆ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ. ಇದು ಹೈಕಮಾಂಡ್ಗೆ ಧರ್ಮ ಸಂಕಟವನ್ನ ತಂದೊಡ್ಡಿದೆ. ಪರಿಹಾರ ಸೂತ್ರದ ಚಿಂತನೆಯಲ್ಲಿದ್ದಾರೆ. ಏನೇ ಆದ್ರೂ ಸಿಎಂ ಸಿದ್ದರಾಮಯ್ಯ ಹಾಗೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿಕೆ ಶಿವಕುಮಾರ್ ಮಾತ್ರ ಪ್ರತಿಷ್ಠೆಯನ್ನ ಸಡಿಲ ಮಾಡ್ತಾ ಇಲ್ಲ. ಇಷ್ಟಕ್ಕೂ ಈಗ ವಿಷಯ ಏನಪ್ಪಾ ಅಂತ ಅಂದ್ರೆ ಸಿಎಂ ಡಿಸಿಎಂ ಇಬ್ರು ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಿಎಂ ತಮ್ಮ ಬೆಂಬಲಿಗ 21 ಜನ ಶಾಸಕರನ್ನ ವಿದೇಶಕ್ಕೆ ಕಳುಹಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ 40 ಜನ ಶಾಸಕರನ್ನ ಮುಂಬೈಗೆ ಕಳುಹಿಸೋದಕ್ಕೆ ಡಿಸಿಎಂ ಡಿಕೆ ಪ್ಲಾನ್ ಮಾಡಿದ್ದಾರೆ. ಇದಕ್ಕೆ ಡಿಕೆ ಬೆಂಬಲಿಗರಿಗೆ ನೆಪವಾಗಿರುವುದು ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಹುಟ್ಟುಹಬ್ಬ. ಇದರ ಜೊತೆಗೆ ಶಿರಡಿ ಸಾಯಿಬಾಬಾ ದರ್ಶನ. ಶಿರಡಿ ಪ್ರವಾಸದ ಸೋಗಿನಲ್ಲಿ ಡಿಕೆ ಬೆಂಬಲಿಗ 40 ಜನ ಶಾಸಕರು ಮುಂಬೈಗೆ ಹಾರೋದಕ್ಕೆ ಮುಂದಾಗಿದ್ದಾರೆ. ಇದರ ಮೂಲಕ ಸಿಎಂ ಡಿಸಿಎಂ ಇಬ್ಬರು ಸೇರು ಸವಾ ಸೇರು ಅಂತ ಹೇಳ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗ ಶಾಸಕರನ್ನ ಶಿರಡಿ ಯಾತ್ರೆ ಸೋಗಿನಲ್ಲಿ ಮುಂಬೈಗೆ ಕಳುಹಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಬಣದ 21 ಜನ ಶಾಸಕರನ್ನ ವಿದೇಶಕ್ಕೆ ಕಳುಹಿಸ್ತಾ ಇದ್ದಾರೆ. ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ಏನಪ್ಪಾ ಅಂತ ಅಂದ್ರೆ, ಸಿದ್ದು ಎಷ್ಟು ಜನ ಶಾಸಕರನ್ನ ವಿದೇಶಕ್ಕೆ ಕಳುಹಿಸಿದ್ದಾರೋ ಅದಕ್ಕಿಂತ 2 ಜನ ಶಾಸಕರನ್ನ ಸ್ವದೇಶದಲ್ಲೇ ಒಗ್ಗೂಡಿಸಿ ಸಿಎಂ ಸೀಟನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ತಂತ್ರಗಾರಿಕೆಯನ್ನ ಮಾಡಿದ್ದಾರೆ. ಮುಂಬೈಗೆ ಹೋಗೋದಕ್ಕೆ ಸಿದ್ದರಾಮಯ್ಯ ಅವರು ಸಿದ್ಧರಾಗಿರುವಂತಹ ಆ ಶಾಸಕರು ಯಾರು ಅನ್ನುವಂತಹದನ್ನ ಇಲ್ಲಿ ನಾವು ನೋಡ್ಬೇಕಾಗತ್ತೆ. ಸಚಿವರಾದಂತಹ ಡಿ ಸುಧಾಕರ್, ಮಂಕಾಳ್ ವೈದ್ಯ ಸೇರಿದಂತೆ ಶಾಸಕರಾದ ಸಿಪಿ ಯೋಗೀಶ್ವರ್, ಕದಲೂರು ಉದಯ್, ರವಿ ಗಣಿಗ, ಕದಲೂರು ಉದಯ್ ಸೇರಿದಂತೆ ಬಸವರಾಜ್ ಶಿವಗಂಗಾ, ನಯನಾ ಮೋಟಮ್ಮ, ಇನ್ನು 18 ಜನ ಶಾಸಕರು ಬೆಂಗಳೂರಿನ ಹೋಟೆಲ್ನಲ್ಲಿ ಭಾಗವಹಿಸಿದ್ರು ಒಂದು ಕಾರ್ಯಕ್ರಮದಲ್ಲಿ. ಇದು ಆರಂಭ ಅಷ್ಟೇ. ಮುಂದೆ 40ಕ್ಕೂ ಹೆಚ್ಚು, ಏನು ಈಗ 40 ಜನ ಇದ್ರಲ್ವಾ, ಅದಕ್ಕಿಂತ ಮತ್ತಷ್ಟು ಹೆಚ್ಚಾಗುತ್ತೆ ಸಂಖ್ಯೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮಾಗಡಿ ಬಾಲಕೃಷ್ಣ ಈ ಶಾಸಕರ ನೇತೃತ್ವವನ್ನ ವಹಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರಿಗಿಂತ ಅನುಭವಿಯಾಗಿದ್ದು ಮತ್ತೇನು ಪ್ರತಿತಂತ್ರಗಳನ್ನ ಮಾಡ್ತಾರೆ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.